ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ದಿರೋದು ತಾರಾ ಮಂಜುನಾಥ್. ಸೊ ನಾವು ಓದ್ತಾ ಇರುವಂತಹ ಹೊಸ ಚಾಪ್ಟರ್ ಯಾವುದು ಅಂದ್ರೆ ಸಣ್ಣ ಗೆಲುವುಗಳನ್ನು ಆನಂದಿಸಿ. ಸಣ್ಣ ಗೆಲುವುಗಳನ್ನು ಕೂಡ ನಾವು ಆನಂದಿಸಬೇಕು. ಯಶಸ್ಸು ಎಂದರೆ ಸಂತೋಷದಿಂದ ಕೂಡಿದ ಸಣ್ಣ ಗೆಲುವುಗಳ ಸರಣಿ. ಯಶಸ್ಸು ಅಂದ್ರೆ ಸಂತೋಷದಿಂದ ಕೂಡಿರುವಂತಹ ಸಣ್ಣ ಗೆಲುವುಗಳ ಸರಣಿ. ಅದು ದೊಡ್ಡದಾದ ಯಶಸ್ಸೇ ಸಂತೋಷ ಕೊಡುತ್ತೆ ಅಂತ ಅಲ್ಲ, ಸಣ್ಣ ಸಣ್ಣ ಗೆಲುವು ಕೂಡ ನಮಗೆ ಸಂತೋಷವನ್ನ ಕೊಡುತ್ತೆ. ಹಾಗಾಗಿ ನಾವು ಅದನ್ನ ಆನಂದಿಸಬೇಕು. ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸಿದಾಗ ಹೆಮ್ಮೆ ಪಡಲು ನೀವು ಹೇಗೆ ಕಾಯುತ್ತಿರುತ್ತೀರಿ ಎಂದು ಗಮನಿಸುವಿರಾ? ಯಾವುದಾದ್ರೂ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ಕಂಪ್ಲೀಟ್ ಆದ್ರೂ ಕೂಡ ನಿಮ್ಗೆ ಅದೆಷ್ಟು ಖುಷಿ ಕೊಡುತ್ತೆ ಅಂತ ಯಾವಾಗಾದ್ರೂ ಗಮನಿಸಿದ್ದೀರಾ? ಈ ಸಣ್ಣ ಕೆಲಸಗಳನ್ನು ಮುಗಿಸಿದ ಮೇಲೆ ಆಚರಣೆ ಮಾಡುವುದರಿಂದ ನಿಮ್ಮ ಭಾವನಾತ್ಮಕ ಆವೇಗವು ಉನ್ನತ ಮಟ್ಟದಲ್ಲಿರುತ್ತದೆ. ಸಣ್ಣ ಸಣ್ಣ ಕೆಲಸಗಳನ್ನ ಮುಗಿಸಿದ ಮೇಲೆ ನಿಮ್ಗೆ ಭಾವನಾತ್ಮಕವಾಗಿ ನೀವು ಉನ್ನತವಾಗಿ ಇರುತ್ತೆ, ಅಂದ್ರೆ ಆವೇಗ ಉನ್ನತವಾಗಿ ಇರುತ್ತೆ. ನೀವು ಪ್ರತಿ ಬಾರಿ ಈ ಸಣ್ಣ ಗೆಲುವನ್ನು ಆಚರಿಸಿದಾಗ ನೀವು ಮೆದುಳಿಗೆ ನಿಮ್ಮ ಬೆಳವಣಿಗೆಯ ಕುರಿತು ಸಂಕೇತ ನೀಡುತ್ತೀರಿ. ಸೊ ನೀವು ಮೆದುಳಿಗೆ ನಿಮ್ಮ ಬೆಳವಣಿಗೆ ಕುರಿತು, ಆಯ್ತಾ, ಅಂದ್ರೆ ನಿಮ್ಮ ಮೆದುಳಿನ ಬಗ್ಗೆ ಒಂದು ಬೆಳವಣಿಗೆ, ನಿಮ್ಮ ಮೆದುಳಿನ ಬೆಳವಣಿಗೆ ಕುರಿತು ನೀವೊಂದು ಸಂಕೇತ ನೀಡ್ತೀರಾ ಅಂತ, ಅಂದ್ರೆ ಒಂದು ಮೆಸೇಜ್ ಪಾಸ್ ಮಾಡ್ತೀರಾ. ನಂಗೆ ಖುಷಿ ಆಗ್ತಾ ಇದೆ ಅಂತ ಮೆಸೇಜ್ ಪಾಸ್ ಮಾಡ್ತಾ ಇದ್ದೀರಾ. ಅದು ಮೆದುಳಿಗೆ ಏನನ್ಸುತ್ತೆ, ಓ ಇವ್ರೇನೋ ಅಚೀವ್ ಮಾಡ್ತಾ ಇದ್ದಾರೆ. ಮೆದುಳಿಗೆ ಇದು ಚಿಕ್ಕದು ಇದು ದೊಡ್ಡದು ಅಂತ ಗೊತ್ತಿರಲ್ಲ. ನೀವೇನ್ ಕೊಡ್ತೀರಾ ಅದು ಅದನ್ನ ಫೀಲ್ ಮಾಡುತ್ತೆ. ಸೊ ನೀವು ಚಿಕ್ಕದನ್ನ ಸಕ್ಕದಾಗಿ ಎಂಜಾಯ್ ಮಾಡಿದಾಗ ಅದೇನ್ ಮಾಡುತ್ತೆ, ಓ ಇವ್ರೇನೋ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ಇವ್ರೇನೋ ಸಕ್ಸಸ್ ಆಗಿದ್ದಾರೆ, ಇವ್ರೇನೋ ಅಚೀವ್ ಮಾಡಿದ್ದಾರೆ, ಇವರು ಬೆಳೀತಾ ಇದ್ದಾರೆ ಅನ್ನೋದನ್ನ ಅದು ಕೂಡ ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮೆಸೇಜ್ ಪಾಸ್ ಮಾಡ್ತೀವಿ. ಅದರಿಂದಲೇ ಸಣ್ಣ ಗೆಲುವುಗಳು ಜೀವನದ ದೊಡ್ಡ ಪರಿವರ್ತನೆಗೆ ಕಾರಣವಾಗುತ್ತದೆ. ನೀವು ಇಂತಹ ಪ್ರಗತಿಯನ್ನು ಒಪ್ಪಿಕೊಂಡಾಗ ನಿಮ್ಮ ಮೆದುಳು ಡೋಪಮೈನ್ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ, ಪ್ರಯತ್ನವನ್ನು ಸಂತೋಷದೊಂದಿಗೆ ಸಂಯೋಜಿಸುತ್ತದೆ, ನಿಮ್ಮ ಬೆಳವಣಿಗೆ ಅಭ್ಯಾಸದ ಚಕ್ರವನ್ನು ಇನ್ನಷ್ಟು ಬಲಪಡಿಸುತ್ತದೆ. ನಾವು ಯಾವಾಗ ಚಿಕ್ಕ ಚಿಕ್ಕ ಸಂತೋಷವನ್ನ ಎಂಜಾಯ್ ಮಾಡ್ತೀವಿ, ಅದನ್ನ ರೆಸ್ಪೆಕ್ಟ್ ಮಾಡ್ತೀವಿ, ಆನಂದಿಸ್ತೀವಿ, ಆಗ ಅದು ನಮ್ಮ ಮೆದುಳಿಗೆ ಡೋಪಮೈನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತಲ್ವಾ. ಡೋಪಮೈನ್ ಹಾರ್ಮೋನ್ ಅದು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ನಮಗೆ ಇನ್ನಷ್ಟು ಆ ಕೆಲಸಗಳನ್ನ ಮಾಡಬೇಕು ಅನ್ಸುತ್ತೆ. ಅಂದ್ರೆ ಏನ್ದಲ್ಲಾದ್ರೂ ಗೆದ್ದಿದೀವಿ ಅಂದ್ರೆ ನಾವು ಅದ್ರಲ್ಲಿ ಶ್ರಮ ಹಾಕಿದೀವಿ ಅಂತ. ಸೊ ಆ ಒಂದು ಶ್ರಮ ಹಾಕೋಕೆ ನನಗೆ ಇನ್ನಷ್ಟು ಉತ್ತೇಜನ ಕೊಡುತ್ತೆ. ಇದನ್ನ ಹೇಗೆ ಹೇಳ್ಬೋದು ಅಂದ್ರೆ, ಫಾರ್ ಎಕ್ಸಾಂಪಲ್ 10 kg ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ಕೊಳ್ಳಿ. 10 kg ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿರೋ ನೀವು 1 kg ಲಾಸ್ ಆಯ್ತು, ಬೇಡ, ಒಂದು 100 ಗ್ರಾಮ್ ಕಡಿಮೆ ಮಾಡಿದ್ದೀರಾ, ಹೋಗಿ ನಿಂತ್ಕೋತೀರಾ ವೆಯ್ಟಿಂಗ್ ಏನು ಮಿಷಿನ್ ಮೇಲೆ. ಸೊ ಅವಾಗ ನಿಮ್ಗೆ ಅಲ್ಲಿ ವೆಯ್ಟ್ ಚೆಕ್ ಮಾಡಕ್ ಹೋದಾಗ 100 ಗ್ರಾಮ್ ಕಡಿಮೆ ಆಗಿದ್ದೀರಾ ಅಂತ ಬರುತ್ತೆ. ಅಯ್ಯೋ 100 ಗ್ರಾಮ್ ಅಷ್ಟೇನಾ ಅನ್ಬಾರ್ದು. ಓ 100 ಗ್ರಾಮ್ ಕಡಿಮೆ ಆಗಿದ್ದೀನಿ ಅಂತ ನೀವು ಎಸ್ ಇದನ್ನ ಹಿಂಗೆ ಫಾಲೋ ಮಾಡ್ತೀನಿ ಇನ್ನ 7 days ಅಂತ ನೀವು ಅನ್ಕೊಂಡಾಗ ನಿಮ್ಮ ಮೆದುಳು ಡೋಪಮೈನ್ ಹಾರ್ಮೋನ್ ರಿಲೀಸ್ ಮಾಡಿ, ಓ ಇವ್ರೇನೋ ಸಕ್ಸಸ್ ಆಗ್ತಾ ಇದ್ದಾರೆ, ಇವ್ರು ಅಚೀವ್ ಮಾಡ್ತಾ ಇದ್ದಾರೆ ವೆಯ್ಟ್ ಲಾಸ್ ಅಲ್ಲಿ ಅಂತ ಮೆಸೇಜ್ ಪಾಸ್ ಆಗುತ್ತೆ. ಆಗ ಬಾಡಿ ಏನ್ ಮಾಡುತ್ತೆ, ಮತ್ತೆ ಉತ್ತೇಜನ ಕೊಟ್ಟು ಮತ್ತೆ ಆ ಕೆಲಸಗಳನ್ನ ಮಾಡೋಕೆ ಸಪೋರ್ಟ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ನೀವು ಕಮೆಂಟ್ ಆಗಿ ಯಾರಾದ್ರೂ ಈ ತರ ಮಾಡಿದೀರಾ ಅಂತ. ವೆಯ್ಟ್ ಲಾಸ್ ಜರ್ನಿಯಲ್ಲಿ 10 kg ಇಳಿಸ್ಬೇಕು ಅಂತ ಅನ್ಕೊಂಡು ನಿಮಗೆ ಬರೀ 500 ಗ್ರಾಮು ಅಥವಾ ಅರ್ಧ kg ಅಥವಾ 100 ಗ್ರಾಮ್ ಇಳಿದಾಗ ನೀವು ಅಯ್ಯೋ ಇಷ್ಟೇನಾ ಅಂತ ನಿಮಗೆ ಅನ್ಸಿದೆ ಅಂದ್ರೆ ನೀವು ವೆಯ್ಟ್ ಇಳಿಸೇ ಇರೋದಿಲ್ಲ ಇವತ್ತಿಗೂ ಕೂಡ, ಅಥವಾ ಹೆಚ್ಚಾಗಿರುತ್ತೆ. ಅದೇ ನೀವು 100 ಗ್ರಾಮ್ ಕಡಿಮೆ ಆಗಿದೆ, 200 ಗ್ರಾಮು ಅರ್ಧ kg ಇಳಿಸಿದ್ದೀನಿ ಅಂತ ನೀವು ಅನ್ಕೊಂಡಾಗ ಆಟೋಮೆಟಿಕ್ ಆಗಿ ಡಬಲ್ ಸ್ಪೀಡ್ ಆಗಿ ನಮ್ಮ ವೆಯ್ಟ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಬಾಡಿ ಅದಕ್ಕೆ ಉತ್ತೇಜನ ಕೊಡುತ್ತೆ. ಸಣ್ಣ ಸಣ್ಣ ಗೆಲುವುಗಳನ್ನ ಆನಂದಿಸೋದ್ರಿಂದ ಮತ್ತೆ ಆ ಕೆಲಸಗಳನ್ನ ಮಾಡಬೇಕು ಅನ್ಸುತ್ತೆ. ಮತ್ತೆ ಆ ಕೆಲಸ ಮಾಡಿದಾಗ ಮತ್ತೆ ರಿಸಲ್ಟ್ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ಅದೇ ಕೆಲಸಗಳನ್ನ ಮಾಡ್ತಾ ಹೋದ್ರೆ ನಮ್ಗೆ ಸರಣಿ, ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಆಗಿ ಒಂದಾದ್ಮೇಲೆ ಒಂದು ಹ್ಯಾಪಿನೆಸ್, ಸಕ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದ್ರೆ ನೀವು ಈ ಗೆಲುವನ್ನು ಆಚರಿಸದೇ ಇದ್ದಾಗ ಅಥವಾ ಜೀವನದ ಪರಿಪೂರ್ಣತೆಗಾಗಿ ಕಾಯ್ತಾ ಇದ್ರೆ ನಿಮ್ಮಲ್ಲಿ ಅತೃಪ್ತ ಭಾವನೆ, ಅಸಮಾಧಾನ ಮುಂತಾದ ನಕಾರಾತ್ಮಕತೆಗಳು ಮನೆ ಮಾಡುತ್ತೆ. ನೀವೇನಾದ್ರೂ ಬಿಡು ದೊಡ್ಡದೇನಾದ್ರೂ ಅಚೀವ್ ಮಾಡಿದಾಗ ನಾನು ಖುಷಿ ಪಡ್ತೀನಿ ಅಂತ ಏನಾದ್ರೂ ಕೂತ್ಕೊಂಡ್ರೆ ನಿಮ್ಮ ಒಳಗಡೆ ಅಸಮಾಧಾನ ಮತ್ತೆ ನಕಾರಾತ್ಮಕ ಭಾವನೆಗಳು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮತ್ತೆ ನಾವು ಅದೇ ಥರದ ಜೀವನನ ಅಟ್ರಾಕ್ಟ್ ಮಾಡ್ತೀವಿ. ಸೊ ಹಾಗಿದ್ರೆ ಇದರ ಹಿಂದೆ ಇರುವಂತಹ ವಿಜ್ಞಾನ ಏನ್ ಹೇಳುತ್ತೆ, ಆಗ್ಲೇ ಹೇಳ್ದಂಗೆ ಯಾವಾಗ ನಾವು ಸಣ್ಣ ಸಣ್ಣ ಕೆಲಸಗಳನ್ನ ಖುಷಿ ಪಡ್ತೀವಿ, ಮಾಡಿದಾಗ, ಗೆದ್ದಾಗ ಮೆದುಳು ಡೋಪಮೈನ್ ಹಾರ್ಮೋನ್ ಅನ್ನ ಬಿಡುಗಡೆ ಮಾಡುವುದರಿಂದ ನಿಮ್ಮಲ್ಲಿ ಪ್ರೇರಣೆ ಮತ್ತು ಅಭ್ಯಾಸವನ್ನ ಮತ್ತೆ ರಚನೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಫಲಿತಾಂಶಗಳನ್ನ ಹೊರತುಪಡಿಸಿ, ರಿಸಲ್ಟ್ನ ಹೊರತುಪಡಿಸಿ ಪ್ರಯತ್ನವನ್ನು ಮಾಡುವುದರಿಂದಲೇ ನಿಮ್ಮ ಆತ್ಮವಿಶ್ವಾಸ ಇನ್ನೂ ಹೆಚ್ಚಾಗುತ್ತದೆ ಎಂದು ಸುಮಾರು ಅಧ್ಯಯನಗಳು ಕೂಡ
ತೋರಿಸುತ್ತೆ. ರಿಸಲ್ಟ್ ಏನು ಬರುತ್ತೆ ಅನ್ನೋದಕ್ಕಿಂತ ನೀವು ಆ ಪ್ರೊಸೆಸ್ ಮಾಡಿದಾಗಲೇ ನೀವು ಗೆದ್ರಿ ಅನ್ನೋದು ಅಧ್ಯಯನಗಳು ಕೂಡ ತೋರಿಸಿದೆ. ಆಚರಣೆಯಿಂದ ನಿಮ್ಮ ನರಮಂಡಲವು ಅಂದರೆ ಈ ಆಚರಣೆಯಿಂದ ನಿಮ್ಮ ನರ್ವ್ ಸಿಸ್ಟಮಲ್ಲಿ ಯಶಸ್ಸಿನತ್ತ ನಿಮ್ಮ ನರ್ವ್ ಸಿಸ್ಟಮ್ ಸಕ್ಸಸ್ ಆಗೋದ್ರ ಕಡೆಗೆ ಜರ್ನಿ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ನೀವು ಬ್ಯಾಕ್ ಟು ಬ್ಯಾಕ್ ಸಕ್ಸಸ್ ಆಗ್ತೀರಾ. ನೀವು ಅಬ್ಸರ್ವ್ ಮಾಡಿ, ಯಾರಾದರೂ ಒಬ್ಬರು ಬರೀ ಸೋಲ್ತಾ ಇರುವಂಥವ್ರು ಯಾವುದಾದ್ರೂ ಒಂದರಲ್ಲಿ ಗೆದ್ಬಿಟ್ರು ಅಂದ್ಕೊಳ್ಳಿ, ಆಮೇಲಿಂದ ಅವ್ರು ಬ್ಯಾಕ್ ಟು ಬ್ಯಾಕ್ ಗೆಲ್ತಾನೆ ಇರ್ತಾರೆ. ಒಳ್ಳೆ ಟೈಮ್ ಬಂತು, ಇಷ್ಟು ವರ್ಷ ಆಯಿತು, 7 ವರ್ಷದಿಂದ ನಾನು ಸಕ್ಸಸ್ ಆಗ್ತಾನೆ ಇದ್ದೀನಿ. ಇನ್ ಕೇಸ್ ಯಾವಾಗಾದ್ರೂ ಅವ್ರು ಡ್ರಾಪ್ ಆಯಿತು ಅಂದ್ಕೊಳ್ಳಿ, ಅವ್ರೇನಾದ್ರು ಸಕ್ಸಸ್ ಸ್ಟಾಪ್ ಆಯಿತು ಅಂದ್ಕೊಳ್ಳಿ, ಆಟೋಮೆಟಿಕ್ಕಾಗಿ ಅವ್ರಿಗೆ ಏನು ಅನ್ಸುತ್ತೆ, 7 ವರ್ಷದಿಂದ ನಾನು ಹಿಂದೆ ತಿರುಗಿ ನೋಡೇ ಇಲ್ಲ, ಫಸ್ಟ್ ಟೈಮ್ ಸೋತೆ ಅಂತ ಭಾವನೆ ಬಂತು. ಅಂದರೆ ಆ ಒಂದು ಕ್ಷಣ ಅವ್ರ ಹ್ಯಾಪಿನೆಸ್ ಮಿಸ್ ಮಾಡಿಕೊಂಡ್ರು. ಆಗ ಬಾಡಿ ಮತ್ತೆ ಸೋಲಿಗೆ ಹೋಗುತ್ತೆ. ಗೆಲ್ಲೋಕೆ ಸ್ಟಾರ್ಟ್ ಮಾಡಿದ್ರೆ ಗೆಲ್ತಾನೆ ಇರ್ತೀವಿ, ಸೋಲೋಕೆ ಸ್ಟಾರ್ಟ್ ಮಾಡಿದ್ರೆ ಸೋಲ್ತಾನೆ ಇರ್ತೀವಿ. ಯಾಕಂದರೆ ನಮ್ಮ ನರ್ವ್ ಸಿಸ್ಟಮ್ ಅದೇ ಥರ ಪ್ರಿಪೇರ್ ಮಾಡಿಸ್ತಾ ಬರುತ್ತೆ. ಒಂದು ಎಕ್ಸಾಂಪಲ್, ನಾನು ಯಾವಾಗ ನನ್ನ ಪ್ರೈಮರಿ ಸ್ಕೂಲಲ್ಲಿ ಓದ್ತಾ ಇರಲಿಲ್ಲ, ಆಗ ನಾನು ಹೈಸ್ಕೂಲಿಗೆ ಜಾಯ್ನ್ ಆದಾಗ, ಬೇರೆ ಸ್ಕೂಲಿಗೆ ಚೇಂಜ್ ಮಾಡಿದಾಗ ನನಗೆ ಕೊಟ್ಟಂಥ ಒಂದು ಚಿಕ್ಕ ಪ್ರೋತ್ಸಾಹ, ಒಂದೇನೋ ಓದಿದಾಗ ಕೊಟ್ಟಂಥ ಪ್ರೋತ್ಸಾಹ ನನ್ನೊಳಗಡೆ ಡೊಪಮೈನ್ ಹಾರ್ಮೋನ್ನ ರಿಲೀಸ್ ಮಾಡ್ತು. ಇನ್ನೂ ಓದಬೇಕು ಅನ್ನಿಸ್ತು. ಸೊ ಓದಕ್ಕೆ ಶುರು ಮಾಡಿದೆ, ಒಳ್ಳೆ ಸ್ಕೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಹಿಂದೆ ತಿರುಗಿ ನೋಡೇ ಇಲ್ಲ ಸ್ಟಡೀಸಲ್ಲಿ. ಅಂದರೆ ನನಗೊಂದು ಬಿಲೀಫ್, ಆಯಿತು, ಇದಿಷ್ಟು % ಬಂದಿದೆ, ಇದಕ್ಕಿಂತ ಜಾಸ್ತಿ ಬರುತ್ತೆ, ಸೊ ಇನ್ನೂ ಜಾಸ್ತಿ ವರ್ಕ್ ಮಾಡಿದ್ರೆ ಇನ್ನೂ ಬರುತ್ತೆ, ಸೊ ಕ್ಲಿಯರ್ ಆಗೋಯ್ತು. ಸೊ ಈ ಒಂದು ಥಾಟ್ ನಮಗೆ ಕ್ರಿಯೇಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ನಾವು ಒಂದ್ಸಲ ಯಾವಾಗಾದರೂ ಅಯ್ಯೋ ನನ್ನ ಲೈಫಲ್ಲಿ ಬ್ರೇಕ್ ಆಗೋಯ್ತು, ಸೋತೋಗ್ಬಿಟ್ಟೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಮತ್ತೆ ಅದೇ ಸೋಲನ್ನು ಅಟ್ರಾಕ್ಟ್ ಮಾಡ್ತೀವಿ. ಸಣ್ಣದನ್ನು ನಾವು ಆನಂದಿಸೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅರ್ಥ ಆಯ್ತಲ್ವಾ? ಸೊ ನೀವು ನಿಮ್ಮ ಲೈಫಲ್ಲಿ ಸಣ್ಣದನ್ನು ಆನಂದಿಸ್ತಾ ಇದ್ದೀರಾ, ಅಥವಾ ಇಷ್ಟು ದಿನ ಆನಂದಿಸ್ತಾ ಇರಲಿಲ್ವಾ, ಅಥವಾ ಇವತ್ತೇನಾದರೂ ಹೊಸದಾಗಿ ಕಲ್ತ್ರಾ ಅನ್ನೋದನ್ನು ಕಮೆಂಟ್ ಮಾಡಿ. ನಾಳೆ ಈ ಆಚರಣೆ ಯಾಕೆ ಮುಖ್ಯ ಅಂತ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತಿದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.